ಎಲ್ಲರಿಗೂ ಇವತ್ತು ನಾನು ವರಲಕ್ಷ್ಮಿಗೆ ಸಿಂಪಲ್ಲಾಗಿ ತುಂಬ ಬೇಗ ಆಗಿ ಕೈಕಾಲು ಇಲ್ದಿರೋ ಲಕ್ಷ್ಮಿಗೆ ಕೈಕಾಲು ಇಲ್ದಿರೋ ಥರ ಸಿಂಪಲ್ಲಾಗಿ ಮನೆಗೆ ಉಡ್ಸೋದು ಪ್ರತಿಯೊಬ್ಬರು ಉಡ್ಸ್ಬೋದು. ಈ ಥರ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ, ತುಂಬ ಸುಲಭವಾಗಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ನಾನು ಕನಕಾಂಬರ ಕಲರು ಸ್ಯಾರಿ ತೊಗೊಂಡಿದ್ದೇನೆ. ಇದು ನಾನು ಸರ್ಗಿಗೆ ಚಿಕ್ಕ ಚಿಕ್ಕದು ಲೇಯರ್ ಇಟ್ಕೊಂಡು ನೆರಿಗೆ ಇಟ್ಕೊಂಡು ಪಿನ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಅಂದರೆ ತುಂಬ ಸುಲಭವಾಗಿರುತ್ತೆ, ಕೈಕಾಲು ಹಾಕಿ ಮಾಡ್ಬೋದು. ಅದನ್ನು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಬೇರೆ ಬೇರೆ ಡಿಸೈನ್ಸ್ ಹೇಗೆ ಡಿಸೈನ್ಸ್ ನಾವು ವರಲಕ್ಷ್ಮಿ ಕೂಡಿಸ್ಬೋದು ಅಂತ ಹೇಳ್ಬಿಟ್ಟು ನಾನು ಇನ್ನು ಮುಂದೆ ನಾನು ತೋರಿಸ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೋಡಿ, ಚಿಕ್ಕ ಚಿಕ್ಕದು ಮಾಡಿಕೊಂಡ್ರೆ ತುಂಬ ಲೇಯರ್ ಬರುತ್ತೆ ಸರಿ ಫ್ರಿಲ್ಗಳು. ನೋಡಿ, ನಾನು ಪಿನ್ ಮಾಡ್ಕೊಂಡಿದ್ದೀನಿ, 1 ಮಾರಷ್ಟು ನಾನು ಪಿನ್ ಮಾಡ್ಕೊಂಡಿದ್ದೀನಿ ಸೆರಗನ್ನು. ಮತ್ತು ಈ ಕಡೆ ಸೈಡು ನಾವು ನೆರಿಗೆ ಇಟ್ಕೊಳ್ಳೋಣ, ಫುಲ್ ನೆರಿಗೆ ಇಟ್ಕೋಬೇಕು. ಪಲ್ಲೋ ಸೈಡ್ ಮಾತ್ರ ನಾನು ಚಿಕ್ಕ ಇಟ್ಕೊಂಡಿದ್ದೀನಿ, ಇಲ್ಲಿ ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ. ತುಂಬ ಚಿಕ್ಕದು ಮಾಡಿಕೊಂಡು ಫ್ರಿಲ್ಗಳು ಜಾಸ್ತಿ ಬರುತ್ತೆ. ನಾನು ತುಂಬ ದೊಡ್ಡದು ಮಾಡ್ಕೊಂಡಿಲ್ಲ, ತುಂಬ ಚಿಕ್ಕದು ಮಾಡ್ಕೊಂಡಿಲ್ಲ, ಮೀಡಿಯಮಾಗಿ ಇಟ್ಕೋತಾ ಇದ್ದೀನಿ ನಾನು ಫ್ರಿಲ್ಗಳು. ಇದು ಸ್ವಲ್ಪ ಸ್ಯಾರಿ ಸ್ಮೂತ್ ಇದೆ, ಇದು ಜಾರುತ್ತೆ, ಅದಕ್ಕೆ ನಾನು ಇವಾಗ ಪಿನ್ನ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬೇರೆದು ನಿಮ್ಮದು ಒಂದು ಸ್ಯಾರಿ ಚೆನ್ನಾಗಿದೆ, ಜಾರಲ್ಲ, ಫ್ರಿಲ್ಗಳು ಜಾರಲ್ಲ ಅಂತಂದರೆ ಕ್ಲಿಪ್ಪು ಯೂಸ್ ಮಾಡ್ಬೋದು. ನಾನು ಒಂದೇ ಒಂದು ಪಿನ್ನ ಹಾಕ್ತಾಯಿದ್ದೀನಿ ಮೇಲೆಗಡೆ, ಫ್ರಿಲ್ಗಳು ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ. ಇದು ತುಂಬ ಸ್ಮೂತ್ ಇದೆ ಸ್ಯಾರಿ ಇದು, ಅದಕ್ಕೋಸ್ಕರ ನಾನು ಪಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಕೆಳಗಡೆ ಸೈಡು ಆ ಥರ ಫ್ರಿಲ್ಗಳು ಇಟ್ಕೊಂಡು ಕ್ಲಿಪ್ ಹಾಕ್ಕೊಳ್ಳೋಣ ನಾವು. ಇವಾಗ ಸ್ಟಾರ್ಟಿಂಗ್ ಕೂರಿಸ್ತಾ ಇರ್ತಾರೆ ಲಕ್ಷ್ಮಿನ, ಅವ್ರಿಗೆ ಹೇಗೆ ಕೂರಿಸೋದಂತ ಗೊತ್ತಾಗಲ್ಲ. ನೋಡಿ, ಈ ಥರ ನೀವು ಕೂರಿಸಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಿಗಿನಿಂಗ್ ಅವ್ರು ಕೂರಿಸೋರು ಮತ್ತು ಲಕ್ಷ್ಮಿ ಕೈಕಾಲು ಇಲ್ದಿರೋರು ಬರೀ ಕಲಶಾಗೆ ಸ್ಯಾರಿ ಉಡಿಸ್ತಾರಲ್ಲ, ಅವರು ಈ ಥರ ಡಿಸೈನಲ್ಲಿ ಉಡಿಸ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಕ್ಲಿಪ್ ಹಾಕೋತಾ ಇದ್ದೇನೆ ನಾನು ಕೆಳಗಡೆ. ಮಧ್ಯಭಾಗನೂ ಅಷ್ಟೇ ಫ್ರಿಲ್ಗಳು ಕರೆಕ್ಟಾಗಿ ಮಾಡ್ಕೊಂಡು ಕ್ಲಿಪ್ ಹಾಕೋತೀನಿ ನಾನು. ಫ್ರಿಲ್ಗಳು ಚೆನ್ನಾಗಿ ಕೂತ್ಕೊಳ್ಳಿ ಅಂತ ನಾನು ಅಲ್ಲಿ ಕ್ಲಿಪ್ ಹಾಕೋತಾ ಇದ್ದೀನಿ. ಇದು ಈ ಥರ 2 ಭಾಗ ಮಾಡ್ಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಪಲ್ಲೋನೂ ಆಗಿದೆ, ಇವಾಗ ಫ್ರಿಲ್ಲು ಹಿಡಿದು ಆಗಿದೆ. ಈ ಥರ ಫ್ರಿಲ್ಗಳು ರೆಡಿ ಮಾಡಿಕೊಂಡ್ರೆ ತುಂಬ ಬೇಗ ಆಗುತ್ತೆ. ನೋಡಿ, ನಾನು ಕಲಶಾಗಿ ಒಂದು ಬ್ಲೌಸ್ ಪೀಸ್ ಸುತ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈ ಥರ ಒಂದು ಚಿಕ್ಕದು ಒಂದು ದೊಡ್ಡದು ಒಂದು ಮಾಡ್ಕೊಳ್ಳಿ, ಮೇಲೆ ಒಂದು ಕೆಳಗಡೆ ಒಂದು ಮಾಡ್ಕೊಳ್ಳಿ. ನಾನು ದೊಡ್ಡ ಬಾರ್ಡ್ರಲ್ಲಿರೋದು ನಾನು ಮೇಲೆ ಮಾಡ್ಕೊಂಡಿದ್ದೀನಿ, ಚಿಕ್ಕ ಬಾರ್ಡ್ರಲ್ಲಿರೋದು ಸ್ವಲ್ಪ ಲೆಂತ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಈ ಥರ ಕಟ್ಕೋಬೇಕು. ಇದನ್ನು ನಾವು ಸ್ಯಾರಿ ಉಡುವಾಗ ಹೆಂಗೆ ಕಟ್ಕೋತೀವಿ ಆ ಥರ ಕಟ್ಕೋತೀವಿ. ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ, ತುಂಬ ಟೈಟಾಗಿ ಕಟ್ಕೋಬೇಡಿ, ಯಾಕಂದರೆ ಫ್ರಿಲ್ ಅಗಲ ಮಾಡುವಾಗ ತುಂಬ ಟೈಟ್ ಎಳಿಯೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ತುಂಬಾ ಲೂಸ್ ಮಾಡ್ಕೋಬೇಡಿ, ಮೀಡಿಯಮಾಗಿ ಇಟ್ಕೊಳ್ಳಿ. ನೋಡಿ, ನಾನು ಸೆರಗು ಹಾಕೋತಾ ಇದ್ದೇನೆ. ನೀವು ಇನ್ನೂ ಚಿಕ್ಕದಾಗಿ ಹಾಕ್ಕೊಂಡ್ರು ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಬಾರ್ಡ್ರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಇಷ್ಟು ದೊಡ್ಡದು ಮಾಡ್ಕೊಂಡಿದ್ದೇನೆ. ಕ್ಲಿಪ್ ಹಾಕ್ಕೊಂಡಿರ್ತೀನಲ್ಲ ಮಧ್ಯಭಾಗ, ಅದು ತಕ್ಕೋತೀನಿ ನಾನು. ಇವಾಗ ಯಾವುದೇ ಪಿನ್ ಆಗಲಿ ಕ್ಲಿಪ್ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ, ಹಾಗೆ ಉಡಿಸಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಕೆಳಗಡೆ ಪಿನ್ನ ಹಾಕಿರ್ತೀನಲ್ಲ, ಕೆಳಗಡೆ ದೊಡ್ಡದು ಬಿಟ್ಕೊಂಡಿರೋದು, ಅದನ್ನು ಓಪನ್ ಮಾಡಿ ತಕ್ಕೋತೀನಿ ನಾನು ಪಿನ್ನಾನ. ಇದೆಲ್ಲ ಮೇಲಿಂದ ಎಳ್ಕೊಂಡು ಇದು ಅಗಲ ಮಾಡ್ಕೋಬೇಕು, ಫ್ರಿಲ್ಗಳೆಲ್ಲ ಅಗಲ ಮಾಡ್ಕೋಬೇಕು. ನಿಮ್ಗೆ ಇನ್ನೂ ಚಿಕ್ಕದು ಸೆಕೆಂಡ್ ಸ್ಟೆಪ್ ಇನ್ನೂ ಚಿಕ್ಕದು ಬೇಕು ಅಂತ ಹೇಳಿದ್ರೆ ಇನ್ನೂ ಚಿಕ್ಕದಾಗಿ ಮೇಲೆ ಸ್ವಲ್ಪ ಜಾಸ್ತಿ ಫೋಲ್ಡಿಂಗ್ ಮಾಡ್ಕೊಂಡು ಕಟ್ಕೋಬೋದು.
ತುಂಬ ಎಳೆಯೋಕ್ಕೆ ಹೋಗಬೇಡಿ, ಅದು ಕಟ್ಟಿರೋದಲ್ವ ಬಂದ್ಬಿಡುತ್ತೆ. ಲೈಟಾಗಿ ತುಂಬ ಲೈಟಾಗಿ ಎಳ್ಕೋಬೇಕು ಇದನ್ನು. ಹಿಂಗೆ ಅಗಲ ಮಾಡಿಕೊಂಡು ಮೇಲೆ ಸೈಡು ಬಿಟ್ಟಿರ್ತೀವಲ್ಲ ಚಿಕ್ಕದಾಗಿ, ಅದನ್ನು ಕ್ಲಿಪ್ನ ಬಿಚ್ಚಿಬಿಟ್ಟು ಅದನ್ನು ಅಗಲ ಮಾಡ್ಕೋಬೇಕು. ನಿಮಗೆ ಎಷ್ಟು ಲೆಂತ್ ಬೇಕು ನೋಡ್ಕೊಳ್ಳಿ, ನಿಮಗೆ ಚಿಕ್ಕದು ಬೇಕಾ ದೊಡ್ಡದು ಬೇಕಾ ಅಂತ. ನನಗೆ ಇವಾಗ ಕರೆಕ್ಟಾಗಿದೆ. ಇನ್ನೂ ಚಿಕ್ಕದು ಬೇಕು, ಫ್ರಂಟ್ ಸೈಜ್ ಅಂತ ಹೇಳಿದ್ರೆ ಫ್ರಂಟಲ್ಲಿ ಸ್ವಲ್ಪ ಚಿಕ್ಕದಾಗಿ ನೀವು ಕಟ್ಕೋಬೋದು, ಮುಂದಗಡೆ ಮೇಲೆಗಡೆ. ಇದನ್ನು ಅಷ್ಟೇ ಸೇಮು, ಮೇಲಿಂದ ಅಗಲ ಮಾಡ್ಕೊಂಡು ಹೋಗಬೇಕು, ಕೆಳಗಡೆನೂ ಅಗಲ ಮಾಡ್ಕೊಂಡು ಹೋಗಬೇಕು. ನೋಡಿ ಅಗಲ ಮಾಡ್ಕೊಂಡು ಹೋಗಿದ್ದೀನಿ, 2 ಸ್ಟೆಪ್ ಬಂದಿದೆ ನನಗೆ. ನೋಡಿ ಈ ಥರ ಅಗಲ ಮಾಡ್ಕೊಂಡು ಕ್ಲೀನಾಗಿ ಕಟ್ಕೋಬೇಕು. ಇವಾಗ ಸೆರಗು ಹಾಕ್ಕೊಳ್ಳೋಣ. ನೀವು ವೇಲ್ ಹಾಕೋತಿರಲ್ಲ ಆ ಥರ ಆದರೂ ಫ್ರಂಟಲ್ಲಿ ಆ ಥರ ಆದರೂ ಹಾಕೋಬೋದು. ಇದು ನಾನು ಇದಕ್ಕೆ ಈ ಡಿಸೈನ್ಗೆ ಯಾವ ಥರ ಸೆರಗು ಹಾಕ್ಕೊಳೋದು ಸೂಟ್ ಆಗೋದು ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ಫ್ರಂಟ್ ಸೈಡೇ ಇದಕ್ಕೆ ಸೂಟ್ ಆಗೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ ಕೂಡ. ನೋಡಿ ಮನೆಗೆ ತುಂಬ ಸುಲಭವಾಗಿ ನೀವು ಲಕ್ಷ್ಮಿ ಕೂರಿಸ್ಬೋದು. ಬಿಗಿನಿಂಗು ಕೂರಿಸೋರು ತುಂಬ ಈಸಿಯಾಗಿ ಕೂರಿಸ್ಬೋದು. ಈ ಥರ ಹೆಲ್ಪ್ಗೆ ಯಾರಾದರೂ ಬೇಕು ಅನ್ನೋರು ಯಾರು ಬೇಡ, ಸಿಂಗಲಾಗೆ ಕೂರಿಸ್ಬೋದು ಇದನ್ನು. ಕೆಲವರು ಏನು ಮಾಡ್ತಾರೆ, ಒಬ್ರಿಗೆ ನೆರಿಗೆ ಇಟ್ಕೊಳಕ್ಕೆ ಹೆಲ್ಪ್ಗೆ ಯಾರಾದರೂ ಬೇಕಾಗುತ್ತೆ. ಈ ಥರ ಅಂತ ಹೇಳಿದ್ರೆ ಒಬ್ಬರು ಮಾಡ್ಕೋಬೋದು ತುಂಬ ಬೇಗ. ನನ್ನ ಸೊಂಟಕ್ಕೆ ಡಾಬ್ ಹಾಕ್ತಾಯಿದೆ, ನಿಮ್ಮ ಮನೆಗೆ ಯಾವ ಡಾಬ್ ಇರುತ್ತೆ ಅದು ಹಾಕ್ಕೊಳ್ಳಿ. ಒಂದ್ಸಲ ಫ್ರಂಟಿಗೆ ಬಂದು ನೋಡ್ಕೊಳ್ಳಿ ಇದು ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಸರಿಗೆಲ್ಲ ಸರಿ ಮಾಡ್ಕೋಬೇಕು. ಇದು ಕೈಕಾಲು ಲಕ್ಷ್ಮಿ ಕೈಕಾಲು ಹಾಕದೆ ಮಾಡ್ತಾರಲ್ಲ ಅಂತ ಲಕ್ಷ್ಮಿ ಕೂರಿಸ್ತಾ ಇದ್ದೀನಿ ನಾನು. ಯಾವುದೇ ಪಿನ್ ಆಗಲಿ ಇದಕ್ಕೆ ನಾನು ಯೂಸ್ ಮಾಡಿಲ್ಲ, ಹಾಕಿದ್ದು ನಾನು ರಿಮೂವ್ ಮಾಡಿದ್ದೀನಿ, ಕ್ಲಿಪ್ಪು ಪಿನ್ನು ಎಲ್ಲನೂ. ನಿಮ್ಮ ಹತ್ರ ಏನೇನಿರುತ್ತೆ ಜಡೆ ಮತ್ತು ಒಡವೆಗಳು, ದೇವ್ರದ್ದೇ ಒಡವೆಗಳು ಆ ಥರ ಹಾಕ್ಕೊಂಡು ನೀವು ಡೆಕೋರೇಷನ್ ನಿಮ್ಗೆ ಇಷ್ಟ ಅನುಗುಣವಾಗಿ ನೀವು ಡೆಕೋರೇಷನ್ ಮಾಡ್ಕೋಬೋದು. ಇದು ನನ್ನ ನೆಕ್ಲೆಸ್ ಥರ ಡಾಬ್ ಥರ ಇರೋದು ನಾನೇ ಮಾಡಿರೋದು. ಅದಕ್ಕೆ ಯಾವುದೇ ಹುಕ್ಸ್ ಹಾಕಿಲ್ಲ ನಾನು, ಅದಕ್ಕೋಸ್ಕರ ಅದಕ್ಕೆ 2ಕ್ಕೆ ಗುಂಡು ಪಿನ್ ಯೂಸ್ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ. ನಿಮ್ಮ ಮನೆಗೆ ಯಾವ ಒಡವೆ ಇರುತ್ತೆ ಆ ಒಡವೆ ಹಾಕ್ಕೊಂಡು ನಿಮಗೆ ಇಷ್ಟಕ್ಕನುಗುಣವಾಗಿ ಡೆಕೋರೇಷನ್ ಮಾಡ್ಬೋದು. ಎಲ್ಲ ಹಾಕ್ಕೊಂಡು ಲಾಸ್ಟಾಗಿ ಮುಖವಾಡ ಇಟ್ಕೊಳ್ಳಿ, ಯಾಕಂದರೆ ಮುಖವಾಡ ಇಟ್ಟ ಮೇಲೆ ಅದು ಅಲ್ಲಾಡ್ಸೋಕ್ಕಾಗಲ್ಲ, ಲಕ್ಷ್ಮಿನ ಅಲ್ಲಾಡಿಸ್ಬಾರ್ದು. ಅದಕ್ಕೋಸ್ಕರ ಎಲ್ಲ ಹಾಕೊಂಡಾದ್ಮೇಲೆ ಕಲಶ ಇಟ್ಕೋಬೇಕು. ನಾನು ದೇವ್ರದ್ದೇ ಆಗಿದ್ದು ಸಪ್ರೇಟಾಗಿ ಒಡವೆ ಇಟ್ಟಿದ್ದೀನಿ, ಅದು ದೇವ್ರಿಗೆ ಅಂತ ಅದೇ ಹಾಕ್ತಾಯಿದ್ದೀನಿ. ಚಿಕ್ಕ ಜಾಗ ಇದ್ರೂ ಪರವಾಗಿಲ್ಲ, ಈ ಥರ ಸುಲಭವಾಗಿ ಹುಡಿಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಸುಲಭವಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಟ್ರೈ ಮಾಡಿ. ನೋಡಿ ಮುಖವಾಡ ಎಲ್ಲ ಇಟ್ಟಿದ್ದೀನಿ, ಮುಖವಾಡ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತಾರೆ ದಯವಿಟ್ಟು ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡ್ದಿರ ನೋಡಿ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಿಂಪಲ್ಲಾಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಟ್ರೈ ಮಾಡಿ ಈ ಥರ. ಒಂದು ಗುಂಡು ಪಿನ್ ಇಲ್ಲದೆ ಒಂದು ಸ್ಯಾರಿ ಪಿನ್ ಹಾಕಿದೆ, ನಾನು ಹಾಕಿ ತೋರಿಸಿದ್ದೀನಿ, ಸ್ಯಾರಿಗೆ ಡ್ಯಾಮೇಜ್ ಆಗಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡಲ್ಲಿ ಕೋಲ್ ಯಾಕೆ ಬಂದಿದೆ ಅಂತ ಹೇಳಿದ್ರೆ ಹೂವು ಹಾರ ಹಾಕೋಕ್ಕೆ ನಾನು ಕೋಲ್ ಅಷ್ಟೊಂದು ಬಿಟ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.